ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ಸರ್ವರ್ ನೆಪ, ಸಿಬ್ಬಂದಿ ದರ್ಪ. ತಿಂಗಳು ಮುಗಿಯುತ್ತಾ ಬಂದರೂ ಸಿಗದ ಅಕ್ಕಿ. ಬೇಲೂರಿನ ಜೆಪಿ ನಗರ ಪಡಿತರ ಅಂಗಡಿಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಬಕ್ರೀದ್ ಹಬ್ಬದಂದೇ ಮುಸ್ಲಿಂ ಹೆಣ್ಣು ಮಗಳ ಹತ್ಯೆ. 14 ವರ್ಷ ನರಕ ಯಾತನೆ ನೀಡಿ ಪತ್ನಿಯನ್ನೇ ಮುಗಿಸಿದ ಪತಿ. ಚನ್ನರಾಯಪಟ್ಟಣದ ಕಂಚಗಾರ ಬೀದಿಯಲ್ಲಿ ಘಟನೆ. ಸಕಲೇಶಪುರ ಅಗ್ರಹಾರ ಬಡಾವಣೆಯ ಭೂ ವಿವಾದ. ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಭೇಟಿ. ತಕ್ಷಣ ಸರ್ವೆ ನಡೆಸಿ ದಾಖಲೆ ಪರಿಶೀಲಿಸಲು ತಾಲೂಕು ಆಡಳಿತಕ್ಕೆ ಆದೇಶ. ಬೇಲೂರು ಪಟ್ಟಣದ ಜೆಪಿ ನಗರದ ಮಹಿಳಾ ಸೊಸೈಟಿ ಅಂಗಡಿಯಲ್ಲಿ ಫಲಿತರ ವಿತರಣೆಯಲ್ಲಿ ಉಂಟಾಗಿರತಕ್ಕಂತಹ ವಿಳಂಬ ಹಾಗೂ ಅವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ವರ್ ಸಮಸ್ಯೆ ನೆಪ ಹೇಳಿ ಅಧಿಕಾರಿಗಳು ಸಾರ್ವಜನಿಕರನ್ನ ಹಲವು ದಿನಗಳಿಂದ ಕಾಯಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬಂದಿದ್ದಾವೆ. ಸಾರ್ವಜನಿಕರ ಪ್ರಕಾರ ಪಡಿತರ ವಿತರಣೆಗಾಗಿ ಅಂಗಡಿಗೆ ಬಂದಾಗ ಸರ್ವರ್ ಸಮಸ್ಯೆ ಇದೆ ಎಂದು ಹೇಳಲಾಗುತ್ತಿದೆ. ಇದರಿಂದಾಗಿ ಜನರು 2-3 ದಿನಗಳಿಂದ ಅಂಗಡಿ ಮುಂದೆ ಕಾದು ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಯೋವೃದ್ಧರು ಹಾಗೂ ಮಹಿಳೆಯರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಲಾಗಿದೆ. ಇದಲ್ಲದೆ ರೇಷನ್ ಅಂಗಡಿಯ ಸಿಬ್ಬಂದಿ ಸಮಯಕ್ಕೆ ಬರುವುದಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಬೆಳಗ್ಗೆ ಬೇಗ ವಿತರಣೆ ಆರಂಭಿಸುವ ಬದಲು 10 ರಿಂದ 11 ಗಂಟೆಗೆ ಬಂದು ಮಧ್ಯಾಹ್ನ 3 ಗಂಟೆ ವೇಳೆಗೆ ಅಂಗಡಿ ಮುಚ್ಚಿಕೊಂಡು ಹೋಗುತ್ತಾರೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಿಂಗಳ 15ನೇ ತಾರೀಕಿನಿಂದಲೇ ಅಕ್ಕಿ ವಿತರಣೆ ಆರಂಭವಾಗಬೇಕಿದ್ದರೂ ಈಗಾಗಲೇ 28ನೇ ತಾರೀಕು ಬಂದರೂ ಇನ್ನೂ ವಿತರಣೆ ಪೂರ್ಣಗೊಂಡಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುತ್ತಮುತ್ತಲಿನ ಇತರ ಎಲ್ಲಾ ಸೊಸೈಟಿ ಹಾಗೂ ಪಡಿತರ ಅಂಗಡಿಗಳಲ್ಲಿ ವಿತರಣೆ ಪೂರ್ಣಗೊಂಡಿದ್ದರೂ ಇಲ್ಲಿ ಮಾತ್ರ ಈ ರೀತಿಯ ನಿರ್ಲಕ್ಷ್ಯ ನಡೆಯುತ್ತಿರುವುದು ಏಕೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸರಿಯಾದ ರೀತಿಯಲ್ಲಿ ಪಡಿತರ ವಿತರಣೆ ಮಾಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರಾತ್ರಿ 10 ಆದರೂ ಸರ್ವರ್ ಸಮಸ್ಯೆ ಬಗೆಹರಿಯದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕೆ 10 ಗಂಟೆವರೆಗೂ ಹೋದ್ರೆ ಯಾಕೆ ಪ್ರಾಬ್ಲಮ್ ಏನಿಲ್ಲ. ಅಮೌಂಟ್ ಮೊದಲೇ ಇಲ್ಲಿ ಬಿಡಿಸ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಪಾಪ ಎಲ್ಲ ಹೇಳ್ಬೇಕು ಏನೇನು ಪ್ರಾಬ್ಲಮ್ ಇದಾಯ್ತು ಅಂತ. ಪ್ರಾಬ್ಲಮ್ ಕೊಡಲ್ಲ ತಕ್ಷಣ ಕೊಡಕ್ಕೆ ಶುರು ಮಾಡೋದು. ಒಂದು ನಿಮಿಷ ಮಾತಾಡ್ತಿರ್ತಾನೆ, ಕಟ್ ಮಾಡೋದು. ಇಲ್ಲ 5ವರೆಗೆ ಬರ್ತಾರೆ. ಇವ್ರ ತಗೋಣ, ಅವರ ಅಧ್ಯಕ್ಷರು ಕೇಳೋಣ. ಬೆಳಗಿನ ಜಾವ 8 ರಿಂದ 9 ಗಂಟೆಗೆ ಬಂದು ನಿಂತ್ಕೊಂಡರು. ಸಂಜೆ 7 ಗಂಟೆ ಆದರೆ ಸರ್ವೆ ಇಲ್ಲ. ಅವಮ್ಮ ಲ್ಯಾಪ್ಟಾಪ್ ತಂದಿತ್ತು, ಅದು ಸರಿ ಇಲ್ಲ ವಾವ್ಲು ಕರ್ಕೊಂಡು ಹೋಗೋದು, ಇದು ಮಾಡ್ಕೊಂಡು ಬರೋದು. ಆಯಿತಾ, ಇಲ್ಲಿ ಏನು ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ. ಅಂಥದ್ರಲ್ಲಿ ಇದು ಇವತ್ತು ಕೊಡ್ತಾ ಇದ್ದಾರೆ. ರಾತ್ರಿ 10 ಗಂಟೆವರೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಇದು ಮಾಡ್ಕೊಂಡಿರೋದು. ಈಗಲೂ ಹೇಳ್ತಾರೆ, ಈಗ ಮುಗಿಯಕ್ಕೆ ಬಂದಿದ್ದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಭಾಳ ಪ್ರಾಬ್ಲಮ್ ಆಗ್ತೈತೆ. ಸ್ವಲ್ಪ ಇದು ಮಾಡ್ಬೇಕಷ್ಟೇ. ರೇಷನ್ ಕೊಟ್ಟಾಯ್ತು ಕಣ್ರಿ, ಪ್ರತಿಯೊಂದು ಇಲ್ಲ. ಎಲ್ಲ ಸೊಸೈಟಿಲೂ ರೇಷನ್ ಕೊಟ್ಟಾಗಿದೆ. ಇಲ್ಲೊಂದು ಸೊಸೈಟಿ ಇದೆಯಲ್ಲ, ಅಲ್ಲೂ ಕೊಟ್ಟಾಗಿದೆ. ದೊಡ್ಡ ಸೊಸೈಟಿಲಿ ಕೊಟ್ಟಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕಂಚುಗಾರ ಬೀದಿಯಲ್ಲಿ ಬಕ್ರೀದ್ ಹಬ್ಬದ ದಿನದಂದೇ ಮಹಾ ದುರಂತವೊಂದು ಸಂಭವಿಸಿದೆ. ಮದುವೆಯಾದ ದಿನದಂದಲೂ ಪತ್ನಿಗೆ ನರಕಯಾತನೆ ನೀಡ್ತಾ ಇದ್ದ ಪತಿ ಕೊನೆಗೂ ಆಕೆಯನ್ನ ಹತ್ಯೆಗೈದು ಆತ್ಮಹತ್ಯೆಯ ನಾಟಕವಾಡಲು ಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದ್ದು, ಹಾಸನ ಮೂಲದ ಗುಲ್ಮಾರ್ ಭಾನು ಕೊಲೆಯಾದ ದುರ್ದೈವಿಯಾಗಿದ್ದಾರೆ. ಮೃತರ ಸಂಬಂಧಿ ಘಟನೆಯ ಕುರಿತು ಮಾಧ್ಯಮಗಳ ಮುಂದೆ ಮಾತನಾಡಿ, ನನ್ನ ಅತ್ತೆ ಮಗಳಿಗೆ ಮದುವೆಯಾಗಿ 14 ವರ್ಷಗಳಾಗಿದ್ದು, ಅಂದು ನಮ್ಮ ತಂದೆ ತಾಯಿಯ ಕಾಲು ಹಿಡಿದು ಏಕೆಯನ್ನ ಮದುವೆ ಮಾಡಿಕೊಡದಿದ್ರೆ ಸತ್ತು ಹೋಗುತ್ತೇನೆ ಎಂದು ಗೋಗರೆದು ಮದುವೆಯಾಗಿದ್ದ. ಆದರೆ ಮದುವೆಯಾದ 1 ವರ್ಷವೂ ಆಕೆಯನ್ನ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ದಿನನಿತ್ಯ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದ ಎಂದು ಆರೋಪಿಸಿದ್ದಾರೆ. ಚಿಕ್ಕಮ್ಮನ ಮಗಳ ಮೈ ಮೇಲೆ ಒಂದು ಚೂರು ಜಾಗವಿಲ್ಲದಂತೆ ಗಾಯಗಳಾಗಿವೆ. ಅಷ್ಟರ ಮಟ್ಟಿಗೆ ಆಕೆಯನ್ನ ಹಿಂಸಿಸಿ ಕೊಲೆ ಮಾಡಲಾಗಿದೆ. ಈಗ ಮೇಲಿಂದ ಬಿದ್ದು ಸತ್ತಿದ್ದಾಳೆ ಎಂದು ಸುಳ್ಳು ಕತೆ ಕಟ್ಟಿ ಹೆಣವನ್ನ ತಂದು ಹಾಕಿ ಹೋಗಿದ್ದಾರೆ. ನಮಗೆ ನ್ಯಾಯ ಬೇಕು ಎಂದು ಮೃತರ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ದುಡ್ಡಿಗೋಸ್ಕರ 2 ಮಕ್ಕಳಿಗೆ ಮಾರಿದ್ದಾರೆ. ರೆಕಾರ್ಡ್ ತಗ್ಸಿ ಗೊತ್ತಾಗತ್ತೆ, ರೆಕಾರ್ಡ್ ಅಲ್ಲಿ ತಗ್ಸಿ ಗೊತ್ತಾಗತ್ತೆ. ಹಾಸ್ಪಿಟಲ್ ಅಲ್ಲಿ ಹೇಳಿದ್ದಾರೆ, ಅಂಗನವಾಡಿನಲ್ಲಿ ತಗ್ಸಿ ಗೊತ್ತಾಗತ್ತೆ ಎಷ್ಟು ಮಕ್ಕಳು ಇದ್ರು, ಏನಾಯ್ತು ಅಂತ. ಇಲ್ಲಿ ಎಲ್ಲರೂ ಸೇರ್ಕೊಂಡು ತಗಸ್ಬೇಕು, ನ್ಯಾಯ ಕೊಡಿಸ್ಬೇಕು. ಹೆಣ್ಮಗು, ಅದು ತಾಯಿ ಇಲ್ಲದ ಮಗು. ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಗೊತ್ತಾ? ನಮ್ ಚಿಕ್ಕಮ್ಮ ಅಂತ ಹೇಳ್ಕೊಳಕ್ ನಮಗೆ ನಾಚಿಕೆ ಆಗತ್ತೆ. ನಮ್ ಚಿಕ್ಕಮ್ಮನ ಅವರು ಕೆಲ್ಸದವ್ರು ಎಷ್ಟು ಕೆಲಸ ಮಾಡ್ತಾಳೆ ಗೊತ್ತಾ? ಅವಳು ಎಷ್ಟು ಕೆಲಸ ಮಾಡ್ತಾಳೆ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ? ಹುಡುಗಿಗೆ ನೀವೇ ನೋಡಿಬೇಕಾದ್ರೆ ಮೈ ಮೇಲೆ ಒಂಚೂರು ಜಾಗ ಇಲ್ಲ. ಅವಳಿಗೂ ಸುಟ್ಟಿದ್ದಾರೆ, ಗಾಯಗಳು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸರ್, ನನ್ಗೂ ತಂಗಿ ಆಗ್ಬೇಕು. ಅವಳು ನಮ್ ಚಿಕ್ಕಮ್ಮನ ಮಗಳು. ಅವಳುವೆ 14 ವರ್ಷ ಆಯ್ತು ಮದ್ವೆ ಆಗಿ. ಅವಳು 14 ವರ್ಷದಿಂದಾನು ಒಂದೇ ಒಂದ್ ದಿವಸ ಅವಳು ನೆಮ್ಮದಿಯಾಗಿಲ್ಲ.
ಫಸ್ಟ್ ಎಷ್ಟು ಚೆನ್ನಾಗಿದ್ಲು ಅಂತ ಇವರೇ ಮದ್ವೆ ಮಾಡ್ಕೊ ಬಂದ್ರು. ನಮ್ಮ ಅಪ್ಪನ ಕಾಲ್ ಹಿಡ್ಕೊಬಿಟ್ಟು ನಮ್ ಚಿಕ್ಕಮ್ಮನ ಕಾಲ್ ಹಿಡ್ಕೊಬಿಟ್ಟು ನಿನ್ ಮದ್ವೆ ಆಗಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ನಾನು ಅಂತ ನಮ್ ಚಿಕ್ಕಮ್ಮನ ಮಗಳು ಅವಳುವೆ 14 ವರ್ಷ ಆಯ್ತು ಮದ್ವೆ ಆಗಿ. ಅವಳು 14 ವರ್ಷದಿಂದಾನು ಒಂದ್ ದಿವಸ ಅವಳು ನೆಮ್ಮದಿಯಾಗಿಲ್ಲ. ಫಸ್ಟ್ ಎಷ್ಟು ಚೆನ್ನಾಗಿದ್ಲು ಅಂತ ಇವರೇ ಮದ್ವೆ ಮಾಡ್ಕೊ ಬಂದ್ರು. ನಮ್ಮ ಅಪ್ಪನ ಕಾಲ್ ಹಿಡ್ಕೊಬಿಟ್ಟು ನಮ್ ಚಿಕ್ಕಮ್ಮನ ಕಾಲ್ ಹಿಡ್ಕೊಬಿಟ್ಟು ನಿನ್ ಮದ್ವೆ ಆಗಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ನಾನು ಅಂತ ನನ್ ಚಿಕ್ಕಮ್ಮ ಹೇಳಿ ಮದ್ವೆ ಮಾಡ್ಕೊ ಬಂದ್ರು. ಮದ್ವೆ ಮಾಡ್ಕೊ ಬಂದಿದ್ದು 1 ವರ್ಷನೂ ಚೆನ್ನಾಗಿತ್ತಿಲ್ಲ ಸರ್ ಆಗಿ. ಆಮೇಲೆ ಮತ್ತೆ ಟಾರ್ಚರು ನಾನು ಮದ್ವೆ ಆಗ್ಬಿಡ್ತೀನಿ, ಗಂಡ ಸೈಫುಲ್ಲಾ ಅಂತ ಅವನು ನಾನು ಮದ್ವೆ ಆಗ್ಬಿಡ್ತೀನಿ, ಹಂಗ್ ಮಾಡ್ತೀನಿ ನಿನಗೆ ಹಿಂಗ್ ಮಾಡ್ತೀನಿ ಅಂತ ಅವಾಗ್ಲಿಂದಾನು ಟಾರ್ಚರ್ ಶುರು ಮಾಡ್ತಾನೆ ಇದ್ದ. ಹೊಡೆಯೋದು, ಮನೆ ಕಳ್ಸೋದು, ನೀವು ವರದಕ್ಷಿಣೆ ತಗೋಬಾ ಅಂತ. ಆಮೇಲೆ ಅವ್ರ ತಮ್ಮ ಅಣ್ಣ ಎಲ್ಲ ಇದ್ರುವೆ ಗಾಡಿ ಬೇಕು ಅಂತ ಗಾಡಿ ಕೊಡ್ಸಿದ್ರು, ಒಂದು ಆಟೋ ಬೇಕು ಅಂದ್ರು ಆಟೋ ಕೊಡ್ಸಿದ್ರು. ಮತ್ತೆ ಬೇಕು ಅಂತಾನೆ ಮತ್ತೆ ಮನೆ ಕಳ್ಸೋದು, ಇದ್ ತಗೋಬಾ ಅದ್ ತಗೋಬಾ ನನಗೆ ಇಷ್ಟ ಇಲ್ಲ ನೀನು ಅಂತ ಕೊಟ್ಟು ಕಳಿಸ್ಬಿಡ್ತಾ ಇದ್ರು. ಮತ್ತೆ ಇವಳು ಮತ್ತೆ ಬರ್ತಾ ಇದ್ಲು ಹೋಗ್ತಾ ಇದ್ಲು, ಅದೇ ಆಯ್ತು. 1 ದಿವಸನೂ ಅವಳಿಗೆ ಊಟ ಅಲ್ಲೂ ಹಾಕ್ತಾ ಇದ್ದಿಲ್ಲ, ಕಥಕ್ ಶುರು ಮಾಡ್ತಾ ಇದ್ಲು ಅವಳು, ಊಟ ಬರ್ತಾ ಇದ್ದಿಲ್ಲ ಅಂತ. ಸಕಲೇಶಪುರದ ಅಗ್ರಹಾರ ಬಡಾವಣೆಯಲ್ಲಿ ಉಂಟಾಗಿರುವ ವಿವಾದಾತ್ಮಕ ಜಾಗದ ಕುರಿತು ಸಮಸ್ಯೆಯನ್ನ ಕಾನೂನು ವ್ಯಾಪ್ತಿಯಲ್ಲಿ ಬಗೆಹರಿಸಲು ಅಧಿಕಾರಿಗಳಿಗೆ ಆದೇಶಿಸಲಾಗಿದೆ ಅಂತ ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ದಾರೆ. ಪಟ್ಟಣದ ವಾರ್ಡ್ ನಂಬರ್ 4 ಬಸವನಹಳ್ಳಿ ಹಾಗೂ ಅಗ್ರಹಾರ ವ್ಯಾಪ್ತಿಯ ಜಾಗವೊಂದರ ಮಾಲೀಕತ್ವದ ಕುರಿತು ವಿವಾದವಾಗಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರೊಡನೆ ಮಾತನಾಡಿ, ಬಸವನಹಳ್ಳಿ ಸಮೀಪ ಇರುವ ಖಾಲಿ ಜಾಗವೊಂದರಲ್ಲಿ ನಮಗೆ ಸೇರುತ್ತದೆ ಎಂದು ಕೆಲವರು ಶೆಡ್ ಹಾಕಿದ್ದು, ಆದರೆ ಅದನ್ನು ಕೆಲವರು ವಿರೋಧಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ. ತಾಲೂಕು ಆಡಳಿತ ಸರ್ವೆ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲು ಆದೇಶಿಸಿದ್ದೇನೆ. ಅಧಿಕಾರಿಗಳು ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ದಾಖಲಾತಿಗಳ ಆಧಾರದಲ್ಲಿ ಸಮಸ್ಯೆ ಬಗೆಹರಿಯಲಿದೆ. ನಾನು ಕ್ಷೇತ್ರದ ಶಾಸಕನಾಗಿ ಪ್ರಾಮಾಣಿಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಸಮಸ್ಯೆ ಬಗೆಹರಿಸಲು ಆದ್ಯತೆ ಕೊಡುತ್ತೇನೆ. ಯಾರೂ ಸಹ ಕಾನೂನನ್ನ ಬಿಟ್ಟು ಶಾಂತಿ ಕದಡಲು ಮುಂದಾಗಬಾರದು ಎಂದಿದ್ದಾರೆ. ಪಟ್ಟಣದ ಅಗ್ರಹಾರದಲ್ಲಿ ಕೆಲವೊಂದು 10-15 ಜನ ಒಂದು ಖಾಲಿ ಜಾಗದಲ್ಲಿ ಶೆಡ್ನ ನಿರ್ಮಾಣ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಇದು ಅವ್ರಿಗೆ ಮೀಸಲಾಗಿರ್ತಕ್ಕಂಥ ಜಾಗ ಅಂತಕ್ಕಂಥದ್ದು ಅವ್ರ ಆರೋಪ. ಹಾಗಾಗಿ ನಾವು ತಾಲೂಕು ಆಡಳಿತಕ್ಕೆ ಮತ್ತೆ ಪುರಸಭೆಗೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಆ ಜಾಗ ಏನಿದೆ ಸರ್ವೆಯನ್ನ ಮಾಡಿ ವಾಸ್ತವ ರೆಕಾರ್ಡ್ ಏನಿದೆ ಅದು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ. ಖಂಡಿತವಾಗ್ಲೂ ಕೂಡ ಬೇರೆಯವ್ರಿಗೆ ಸೇರಿದ್ದಾಗೆ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ಜಾಗವನ್ನ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು. ನಿಜವಾಗ್ಲೂ ಕೂಡ ನಿವೇಶನಕ್ಕೆ ಸೇರಿದ್ದಾಗಿದ್ದರೆ ತಾಲೂಕು ಆಡಳಿತದ ಮುಖಾಂತರ ದಾಖಲಾತಿನ ವೆರಿಫಿಕೇಶನ್ ಮಾಡಿಸಿ ಅದನ್ನ ನಿವೇಶನಕ್ಕೆ ಅಂತ ಮಂಜೂರು ಮಾಡಿಸಿ ಅದಕ್ಕೆ ನಿಜವಾಗ್ಲೂ ಯಾರು ಬಡವರಿದ್ದಾರೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನ ನಾವು ಸರ್ಕಾರದ ಮುಖಾಂತರ ಗಮನಕ್ಕೆ ತಂದು ನಾವು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬಹುದು. ಕೆಲವೊಂದು ಸೋಷಿಯಲ್ ಮೀಡಿಯಾ ಸರ್ ನಿಮ್ ಬಗ್ಗೆ ಈ ಪ್ರಕರಣದ ಬಗ್ಗೆ ಕೈವಾಡ ಇದೆ, ನೀವು ದಲಿತ ವಿರೋಧಿ ಅಂತೆಲ್ಲ ಬರ್ತದೆ, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಅಲ್ಲ, ಇದಕ್ಕೂ ಸಂಬಂಧನೇ ಇಲ್ಲ. ಯಾರೋ ರಾಜಕೀಯವಾಗಿ ಸ್ವಲ್ಪ ಮೆಚುರಿಟಿ ಇಲ್ಲದೆ ಇರ್ತಕ್ಕಂಥವ್ರು ಏನೋ ಆ ರೀತಿ ಹೇಳಿಕೆ ಕೊಟ್ಟಿರ್ಬೋದು. ನಾವು ಕ್ಷೇತ್ರದ ಕಾನೂನು ವ್ಯಾಪ್ತಿ ಒಳಗಡೆ ಯಾವುದೇ ಒಂದು ಇಲಾಖೆ ಅಂದ್ರೆ ಅದಕ್ಕೊಂದು ಸರ್ಕಾರ. ಬಸವನಹಳ್ಳಿ ನಿವಾಸಿ ಮಧುಕುಮಾರ್ ಮಾತನಾಡಿ, ತಲೆತಲಾಂತರಗಳಿಂದ ನಾವು ಈ ಜಾಗದ ಮಾಲೀಕತ್ವವನ್ನ ಹೊಂದಿದ್ದೇವೆ. ಆದರೆ ಕೆಲವರು ಇಲ್ಲ ಸಲ್ಲದ ದಾಖಲಾತಿಗಳನ್ನ ತಂದು ಈ ಜಾಗ ಹರಿಜನ ಕೇರಿಗೆ ಸೇರುತ್ತದೆ ಎಂದು ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಜಾಗದ ಎಲ್ಲಾ ದಾಖಲಾತಿಗಳು ನಮ್ಮ ಬಳಿ ಇದೆ. ಗ್ರಾಮ ಠಾಣೆ ಜಾಗವಿದ್ದಲ್ಲಿ ನಮ್ಮೂರಿನ ಅಭಿವೃದ್ಧಿಗೆ ಜಾಗವನ್ನ ನೀಡಬೇಕು. ನಿವೇಶನ ನೀಡುವುದಾದರೆ ಸಕಲೇಶಪುರದಲ್ಲಿರುವ ಎಲ್ಲಾ ಸರ್ಕಾರಿ ಜಾಗವನ್ನ ನಿವೇಶನಕ್ಕೆ ನೀಡಬೇಕು ಎಂದರು. ಬಸವನಹಳ್ಳಿ ಗ್ರಾಮದಲ್ಲಿ 71ನೇ ಸರ್ವೆ ನಂಬರ್ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಜಾಗ ಇದೆ ಅಂತೇಳಿ ಈಗ ಕಳೆದ ಒಂದು 10 ದಿನದ ಹಿಂದೆಯಿಂದ ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗಡೆದಂತ ಬಂದಿದ್ದಂಥ ವ್ಯಕ್ತಿಗಳು ಅದು ಹರಿಜನಕೇರಿ ಜಾಗ ಅಂಥೇಳಿ ಒಂದು ಸಮಸ್ಯೆಯನ್ನು ಶುರು ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಸುಮಾರು 80-100 ವರ್ಷಗಳ ಸಮಯದಿಂದ ನಮ್ಮ ತಲೆಮಾರುಗಳಿಂದ ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದನೂ ನಮ್ಮ ಅನುಭವದಲ್ಲಿರ್ತಕ್ಕಂಥ ಒಂದು ಜಾಗ ಇದು. ನಮಗೆ ನಮ್ಮ ಅನುಭವದಲ್ಲಿರ್ತಕ್ಕಂಥ ಜಾಗದ ವಿಚಾರವಾಗಿ ಇತ್ತೀಚೆಗೆ ಒಂದು ಏನು ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಆಯಿತು. ಆ ಲೇಔಟ್ ಡೆವಲಪ್ಮೆಂಟ್ ಆದಮೇಲೆ ಆ ಜಾಗಕ್ಕೆ ಒಂದು ನಿನ್ನೆ ಆರೋಪ ಮಾಡಿದ ಹಾಗೆ ಆ ಜಾಗ ಚಿನ್ನದ ರೇಟ್ ಬಂದಿದೆ ಅಂತ ಹೇಳಿ ಕೆಲವರು ಹೊರಗಡೆಯಿಂದ ಬಂದಂಥ ವ್ಯಕ್ತಿಗಳು 1962 ಹಳೆಯ ಒಂದು ಕೈ ಬರಹದ ಒಂದು ಪಾಣಿನ ಇಟ್ಕೊಂಡು ಅದರಲ್ಲಿ ಹರಿಜನಕೇರಿ ಇತ್ತು ಅಂತೇಳಿ ಆರೋಪ ಮಾಡಿಕೊಂಡು ಇಲ್ಲಿಯ ಸ್ಥಳೀಯ ಒಂದು ಸ್ವಲ್ಪ ಜನಗಳನ್ನ ಒಕ್ಕಲೆಬ್ಬಿಸ್ಬಿಟ್ಟು ಅಲ್ಲಿಗೆ ಒಂದು ಟೆಂಟ್ ಹಾಕ್ಬಿಟ್ಟು ಒಂದು ಸಮಸ್ಯೆನ ಕ್ರಿಯೇಟ್ ಮಾಡಿದ್ದಾರೆ. ಈ ವಿಚಾರವಾಗಿ ನಾನು ಒಬ್ಬ ಹೋರಾಟಗಾರ ಮಾಡ್ತಕ್ಕಂಥದ್ದನ್ನ ಮಾಧ್ಯಮ ಮನಸ್ಸು ಮಾಡಿದ್ರೆ ನನ್ನಂತವ್ರು 100 ಜನ ಆಗಿ ಹೋರಾಟ ಮಾಡ್ತಕ್ಕಂಥದ್ದು ಒಬ್ಬರೇ ಮಾಡ್ಬೋದು. ಇಲ್ಲಿ ತನಕನೂ ಕೂಡ ಪ್ರಭಾವಿಗಳಿಗೆ ಒಳಗಾಗಿ ಮಾಧ್ಯಮಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ದಯಮಾಡಿ ಆ ಒಂದು ಸ್ಥಾನಕ್ಕೆ ಹೋಗಿ ತಾವು ನಿಲ್ಲದ್ ಬೇಡ. ನೀವು ಕೂಡ ಬಡವ್ರ ಪರ ದಲಿತರ ಪರ ನಿಂತ್ಕೊಳ್ಳಿ. ಹಂಗಂತ ಉಳ್ಳವನ ಪರ ಕಾನೂನಿಲ್ಲ ಅಂದ್ರೂ ಕೂಡ ಇದ್ರೂ ಕೂಡ ಅನ್ಯಾಯ ಮಾಡಿ ಅಂತ ನಾನು ಹೇಳ್ತಿಲ್ಲ.
ಅವ್ರಿಗೂ ನ್ಯಾಯ ಸಿಗ್ಲಿ, ಇವ್ರಿಗೂ ನ್ಯಾಯ ಸಿಗೋದಕ್ಕೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ ಕೊನೆಯದಾಗ ಒಂದು ಪ್ರಶ್ನೆ. ಹೇಳಿ ಬಿಡು. ಏನು ಈ ಕೆಲವೊಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇರ್ಬೋದು, ಅದರಲ್ಲಿ ಕೆಲವೊಂದು ಪ್ರಚಲಿತ ಸುದ್ದಿಗಳ ಪ್ರಕಾರ ಶಾಸಕರ ನೇರ ಕೈವಾಡ ಇದೆ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಕೈವಾಡ ಇದೆ, ಮತ್ತೆ ಈ ಭಾಗದ ಕೌನ್ಸಿಲರ್ ಮುಖೇಶ್ ಶೆಟ್ಟಿ ಅವ್ರ ಕೈವಾಡ ಇದೆ ಅಂತ ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಮಾಧ್ಯಮ ಇಲ್ಲ ಅದು ಬಗ್ಗೆ ದೂರಿದ್ರೆ ಸೋಷಿಯಲ್ ಮೀಡಿಯಾ ಇದ್ರ ಎಷ್ಟು ಮಾಡಿ ಸತ್ಯ ಇದೆ? ಇಲ್ಲ ಇದನ್ನ ನಾನು ಬಂದ ತಕ್ಷಣ ಇವತ್ತು ಕೂಡ ಇವ್ರ ಎದುರುಗಡೆನೆ ಈಗ ಅವರೇ ಆರೋಪ ಮಾಡಿದ್ರು. ಬಟ್ ಶಾಸಕರು ನನ್ಗೆ ಹೇಳ್ತಾರೆ ನನ್ನ ಮೇಲೆ ಅರಿತಾ ಇರ್ತಕ್ಕಂಥದ್ದು ಕೂಡ ದಲಿತರ ರಕ್ತನೇ, ನಾನಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಂದರ್ಭದಲ್ಲಿ ಬಿಎಸ್ಪಿ ಮುಖಂಡ ಹರೀಶ್ ರತ್ನಿ, ವಕೀಲ ಸುದೇಶ್, ಬಸವನಹಳ್ಳಿ ಧರ್ಮೇಶ್, ಬಿಎಸ್ಪಿ ತಾಲೂಕು ಅಧ್ಯಕ್ಷ ವೀರೇಶ್ ಹಾಗೂ ಬಸವನಹಳ್ಳಿ ಬಡಾವಣೆಯ ನಾಗರಿಕರು ಹಾಜರಿದ್ದರು. ಪಾವಗಡ ವಿಧಾನಸಭಾ ಕ್ಷೇತ್ರದ ಹಿರಿಯ ನಾಯಕ ಹಾಗೂ ಮಾಜಿ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಅವರು 86 ವರ್ಷ ವಿಧಿವಶರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರನ್ನ ನಿನ್ನೆ ರಾತ್ರಿ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ಆಸ್ಪತ್ರೆಯಲ್ಲಿರುವ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಂಭವಿಸಿದ ಹೃದಯಾಘಾತದಿಂದ ಅವರು ಕೊನೆಯುಸಿರೆಳೆದಿದ್ದಾರೆ. ವೆಂಕಟರಮಣಪ್ಪ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಯ ಆವರಣದಲ್ಲಿ ಕುಟುಂಬಸ್ಥರ ಹಾಗೂ ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. 5 ಬಾರಿ ಶಾಸಕರು ಪಾವಗಡ ವಿಧಾನಸಭಾ ಕ್ಷೇತ್ರದಿಂದ ಬರೋಬ್ಬರಿ 5 ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ವೆಂಕಟರಮಣಪ್ಪ ಅವರು ಕ್ಷೇತ್ರದಲ್ಲಿ ಅಪ್ರತಿಮ ಜನಪ್ರಿಯತೆ ಗಳಿಸಿದರು. 2018ರ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಇವರು ರಾಜ್ಯದ ಕಾರ್ಮಿಕ ಸಚಿವರಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದರು. ಸರಳ ಸಜ್ಜನಿಕೆಗೆ ಹೆಸರಾಗಿದ್ದ ಹಿರಿಯ ನಾಯಕನ ಅಗಲಿಕೆಗೆ ರಾಜ್ಯದ ಹಲವು ಗಣ್ಯರು ಹಾಗೂ ಪಾವಗಡ ಕ್ಷೇತ್ರದ ಜನತೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ನಾಯಕತ್ವ ಬದಲಾವಣೆ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ತಲುಪಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿಗಳಾಗಲಿದ್ದಾರೆ ಎಂಬ ಸುದ್ದಿ ಹೊರಬೀಳುತ್ತಿದ್ದಂತೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಭಿಮಾನಿಗಳು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಅಗ್ರಹಾರದಲ್ಲಿರುವ ಪ್ರಸಿದ್ಧ ಗಣಪತಿ ದೇವಸ್ಥಾನದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ಮೈಸೂರು ಜಿಲ್ಲಾ ಘಟಕ ಹಾಗೂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಭಾವಿ ಮುಖ್ಯಮಂತ್ರಿಯವರ ಭಾವಚಿತ್ರವನ್ನ ಕೈಯಲ್ಲಿ ಹಿಡಿದು ಜೈಕಾರ ಕೂಗಿದ್ರು. ಬಳಿಕ ವಿಘ್ನ ನಿವಾರಕ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೆಪಿಸಿಸಿ ಅಧ್ಯಕ್ಷರು ಆದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ಕಾರ್ಯಕ್ರಮವು ಯಾವುದೇ ಅಡೆತಡೆಗಳಿಲ್ಲದೆ ಸುಸೂತ್ರವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಿ ದೇವಸ್ಥಾನದ ಮುಂಭಾಗ 101 ಈಡುಗಾಯಿಗಳನ್ನು ಒಡೆದು ತಮ್ಮ ಹರಕೆ ಸಲ್ಲಿಸಿದ್ದಾರೆ. ಬೇಲೂರು ಪಟ್ಟಣದ ಮಲ್ಲಿಕಾರ್ಜುನ ಮೆಡಿಕಲ್ ಮುಂಭಾಗ ದೇಶಭಕ್ತ ಬಳಗದ ವತಿಯಿಂದ ವೀರ ಸಾವರ್ಕರ್ ದಿನಾಚರಣೆ ಕಾರ್ಯಕ್ರಮವನ್ನು ಸಾವರ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ದೇಶಭಕ್ತ ಬಳಗದ ಅಧ್ಯಕ್ಷ ಡಾ ಸಂತೋಷ್, ನಮ್ಮ ಶಾಲಾ ಪಠ್ಯಪುಸ್ತಕಗಳಲ್ಲಿ ವೀರ ಸಾವರ್ಕರ್, ಭಗತ್ ಸಿಂಗ್ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಸಮಗ್ರ ಮಾಹಿತಿ ಇಲ್ಲದಿರುವುದು ಅತ್ಯಂತ ವಿಷಾದನೀಯ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರಲ್ಲದೆ ಪುಣೆಯಲ್ಲಿ ಜನಿಸಿದ ಸಾವರ್ಕರ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಇಂಗ್ಲೆಂಡ್ನಲ್ಲಿಯೂ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಈ ಕಾರಣಕ್ಕಾಗಿ ಬ್ರಿಟಿಷರು ಅವರನ್ನ ಅಂಡಮಾನ್ ನಿಕೋಬಾರ್ನ ಕಠಿಣ ಕಾಲಪಾನಿ ಜೈಲು ಶಿಕ್ಷೆಗೆ ಗುರಿಪಡಿಸಿದ್ದರು ಎಂದು ವೀರ ಸಾವರ್ಕರ್ ಅವರ ಜೀವನ ಚರಿತ್ರೆಯನ್ನು ಮೆಲುಕು ಹಾಕಿದ್ರು. ಗಣ ಪರಂಪರೆ ಇದ್ದಡೆ ಫಲವೇನು, ಮನೆಯ ಮಕ್ಕಳು ನೀತಿರಿಸುತ್ತಿದ್ದರು. ಹೊರದವರು ಯಾರು ನಮ್ಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಇದರ ಉದ್ದೇಶ ಅಂದರೆ, ನಮಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅಥವಾ ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದವರ ಬಗ್ಗೆ, ನಮ್ಮ ವೀರ ಯೋಧರ ಬಗ್ಗೆ ಅರಿವಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಂದು ಶಾಲಾ ಪಠ್ಯಪುಸ್ತಕ ತಗೊಂಡ್ರೆ ಅದರಲ್ಲಿ ಸಾವರ್ಕರ್ ಬಗ್ಗೆ ಆಗಲಿ ಅಥವಾ ಭಗತ್ ಸಿಂಗ್ ಬಗ್ಗೆ ಆಗಲಿ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಆಗಲಿ, ಯಾರ ಬಗ್ಗೆಯೂ ಡಿಟೇಲ್ ಆಗಿ ಏನು ಸಿಗಲ್ಲ, ಅರ್ಧ ಪೇಜಿಗಿಂತ ಜಾಸ್ತಿ. ಈ ಮಹನೀಯರ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಗೂಗಲ್ ಸರ್ಚ್ ಮಾಡಬೇಕು, ಇಲ್ಲ ಯಾರಾದರೂ ಗೊತ್ತಿದ್ದವ್ರ ಹತ್ರ ಕೇಳಬೇಕು ಅಂತ. ಈ ಇದರಲ್ಲಿ ನಾವು ಇವತ್ತು ದೇಶಭಕ್ತರ ಬಳಗ ಅಂತ ಬೇಲೂರಲ್ಲಿ ಕಟ್ಕೊಂಡು ಯಾರ್ಯಾರು ಈ ದೇಶಕ್ಕೋಸ್ಕರ ಹೋರಾಡಿದ್ದಾರೆ, ಯಾರ್ಯಾರು ಮಡಿದಿದ್ದಾರೆ, ಯಾರ್ಯಾರು ಬಲಿದಾನ ನೀಡಿದ್ದಾರೆ, ಅವರ ಜನ್ಮ ದಿನಾಚರಣೆಗಳನ್ನು ನಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ವೀರ ಸಾವರ್ಕರ್. ಮಲ್ಲಿಕಾರ್ಜುನ ಮೆಡಿಕಲ್ನ ರಾಜಣ್ಣ ಮಾತನಾಡಿ, ಸಮಾಜದಲ್ಲಿ ದೇಶಭಕ್ತಿ ಮತ್ತು ರಾಷ್ಟ್ರಪ್ರೇಮದ ಮೌಲ್ಯಗಳನ್ನು ಯುವಜನತೆಗೆ ಪರಿಚಯಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಶಾಲಾ ಕಾಲೇಜುಗಳಲ್ಲಿ ದೇಶಭಕ್ತಿ ಕುರಿತ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು. ಮಹಾನ್ ನಾಯಕರ ಆದರ್ಶಗಳು ಯುವ ಪೀಳಿಗೆಗೆ ಸ್ಫೂರ್ತಿಯಾಗಬೇಕು. ದೇಶದ ಏಕತೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ. ಇಂತಹ ಕಾರ್ಯಕ್ರಮಗಳು ಕೇವಲ ಆಚರಣೆಗೆ ಸೀಮಿತವಾಗದೆ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಒಂದಷ್ಟು ಪ್ರಚಾರ ಸಿಗ್ತದೆ. ಆದರೆ ಸಾವರ್ಕರ್ ಅಂತ ಒಬ್ಬ ದೇಶಭಕ್ತ ಭಾರತ ಬಿಟ್ಟು ಬೇರೆ ಇನ್ನು ಯಾವುದೇ ಭೂಭಾಗದಲ್ಲಿ ಹೋಗಿದ್ರೆ ಎಲ್ಲ ಆ ದೇಶದ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಅವರ ಅಧ್ಯಯನ ಪೀಠ ಇರ್ತಾ ಇತ್ತು.
ಎಲ್ಲ ಹಂತದ ಪರೀಕ್ಷೆಗಳಲ್ಲಿ ಆ ಪಠ್ಯಪುಸ್ತಕದಲ್ಲಿ ಅವರು ಒಂದು ಸ್ಫೂರ್ತಿಗೋಸ್ಕರವಾಗಿ ಅವ್ರ ವಿಚಾರವನ್ನು ಸೇರಿಸ್ತಾ ಇದ್ದಾರೆ. ಆದರೆ ಭಾರತ ಒಂದೇ ಒಂದು ದೇಶ, ನಿಜವಾಗ್ಲೂ ಇದು ದುರದೃಷ್ಟಕರ ದೇಶ ಇರ್ಬೋದು. ಒಬ್ಬ ಪರಿಶೀಲಿಸಿದ ಅರಿಯಾಗಿರ್ತಕ್ಕಂಥ ಕೇಂದ್ರ ಮಂತ್ರಿ ಅಯೋಗ್ಯರಲ್ಲಿ ಅಯೋಗ್ಯ ಅವನು ಸಾವರ್ಕರ್ ಅವ್ರಿಗಿದ್ದಂಥ ಒಂದು ಒಳ್ಳೆತನ, ಅವ್ರಿಗಿದ್ದಂಥ ಹೆಸರುವಾಸಿ, ಇದನ್ನು ಸಹಿಸಲಾರದೆ ಅಲ್ಲಿದ್ದಂಥ ಯಾವ ಅಂಡಮಾನ್ ನಿಕೋಬಾರ್ ಸೆಲ್ಯುಲಾರ್ ಜೈಲಿನಲ್ಲಿ ಅವ್ರ ಸ್ಮರಣಿಕೆಗಳಿತ್ತು ಅದನ್ನೆಲ್ಲ ನಾಶ ಮಾಡಿದ ಅವನು. ಅಂದರೆ ಈ ರೀತಿ ಇಷ್ಟೊಂದು ಅಪಪ್ರಚಾರದ ಮಧ್ಯೆಯೂ ಸಾವರ್ಕರನ್ನು ಪ್ರೀತಿಸುವಂಥ, ಗೌರವಿಸುವಂಥ ಕೋಟ್ಯಾವಧಿ ಭಕ್ತರು ಭಾರತದಲ್ಲಿದ್ದಾರೆ ಅಂದರೆ ಅವರು ಮಾಡಿದಂಥ ತ್ಯಾಗ. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಕೇಶವಮೂರ್ತಿ ಹತ್ವಾರ್, ಗುಂಡಣ್ಣ, ಮಲ್ಲಿಕಾರ್ಜುನ ಮೆಟ್ಕಲ್, ಮಹೇಶ್, ಬಿಜೆಪಿ ಯುವ ಮೋರ್ಚಾದ ಸಮನ್ ನವಿಲಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಿಲಿಕಾನ್ ಸಿಟಿಯಲ್ಲಿ ಸದಾ ಭಾರೀ ಸಂಚಾರ ದಟ್ಟಣೆಗೆ ಹೆಸರುವಾಸಿಯಾಗಿರುವ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಇಡೀ ರಸ್ತೆ ಯಾವ ಮಟ್ಟಿಗೆ ಮುಳುಗಡೆಯಾಗಿದೆ ಅಂತ ಅಂದ್ರೆ ಇದು ಬೆಂಗಳೂರಿನ ಅತ್ಯಂತ ಬ್ಯುಸಿ ರಸ್ತೆಯೋ ಅಥವಾ ಯಾವುದಾದ್ರೂ ಈಜು ಕೊಳವೋ ಅಂತ ಸಾರ್ವಜನಿಕರು ಆಶ್ಚರ್ಯ ಪಡುವಂತ ಸ್ಥಿತಿ ನಿರ್ಮಾಣವಾಗಿದ್ದು ಸಂಪೂರ್ಣ ಬಡಾವಣೆ ಜಲಾವೃತಗೊಂಡಿದೆ. ನಗರದ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಲು ಇತ್ತೀಚೆಗಷ್ಟೇ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಮೆಟ್ರೋ ನಿಲ್ದಾಣದ ಸುತ್ತಮುತ್ತಲಿನ ಇಡೀ ಪ್ರದೇಶವೇ ಮಳೆ ನೀರಿನಿಂದ ಮುಳುಗಿ ಹೋಗಿದೆ. ಮೆಟ್ರೋ ನಿಲ್ದಾಣದ ರಸ್ತೆಯಲ್ಲಿ ಸುಮಾರು 3 ಅಡಿಯಷ್ಟು ನೀರು ನಿಂತಿದ್ದು, ನಗರದ ಡ್ರೈನೇಜ್ ವ್ಯವಸ್ಥೆ ಹಾಗೂ ಮೂಲಸೌಕರ್ಯದ ಯೋಜನೆಯನ್ನ ಬಿಬಿಎಂಪಿ ಯಾವ ರೀತಿ ರೂಪಿಸಿದೆ ಎಂಬ ಬಗ್ಗೆ ಈ ದೃಶ್ಯಗಳು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ನೀರಿನ ತೀವ್ರತೆಗೆ ದ್ವಿಚಕ್ರ ವಾಹನಗಳು ಹಾಗೂ ಕಾರುಗಳು ರಸ್ತೆಯಲ್ಲಿ ಅರ್ಧ ಮುಳುಗಿದ ಸ್ಥಿತಿಯಲ್ಲಿ ಸಾಗಲು ತೀವ್ರವಾಗಿ ಪರದಾಡಿದವು. ಕಚೇರಿ ಮುಗಿಸಿ ಮನೆಗೆ ಮರಳುತ್ತಿದ್ದ ನೂರಾರು ಪ್ರಯಾಣಿಕರು ಗಂಟೆಗಟ್ಟಲೆ ಭೀಕರ ಟ್ರಾಫಿಕ್ ಜಾಮ್ ಅಲ್ಲಿ ಸಿಲುಕಿ ಸಂಕಷ್ಟ ಅನುಭವಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ವರ್ ನೆಪ, ಸಿಬ್ಬಂದಿ ದರ್ಪ, ತಿಂಗಳು ಮುಗಿಯುತ್ತಾ ಬಂದರೂ ಸಿಗದ ಅಕ್ಕಿ. ಬೇಲೂರಿನ ಜೆಪಿ ನಗರ ಪಡಿತರ ಅಂಗಡಿಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಬಕ್ರೀದ್ ಹಬ್ಬದಂದೇ ಮುಸ್ಲಿಂ ಹೆಣ್ಣು ಮಗಳ ಹತ್ಯೆ, 14 ವರ್ಷ ನರಕ ಯಾತನೆ ನೀಡಿ ಪತ್ನಿಯನ್ನೇ ಮುಗಿಸಿದ ಪತಿ. ಚನ್ನರಾಯಪಟ್ಟಣದ ಕಂಚಗಾರ ಬೀದಿಯಲ್ಲಿ ಘಟನೆ. ಸಕಲೇಶಪುರ ಅಗ್ರಹಾರ ಬಡಾವಣೆಯ ಭೂ ವಿವಾದ, ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಭೇಟಿ. ತಕ್ಷಣ ಸರ್ವೆ ನಡೆಸಿ ದಾಖಲೆ ಪರಿಶೀಲಿಸಲು ತಾಲೂಕು ಆಡಳಿತಕ್ಕೆ ಆದೇಶ. ಇದಾಗಿತ್ತು ದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ. ನಮಸ್ತೆ.